ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲ? ಮಾಮ, ಏನ್ ಮಾಮ ಚೆನ್ನಾಗಿದ್ಯಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತೇಳಿ ತಿಳ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ಮಾಡ್ತಿದ್ದೀನಿ ಅಂತೇಳಿ ನಾನು ನಿಮ್ಗೆ ಹೇಳ್ತೇನೆ. ಏನು ಮಾಡ್ತಿದ್ದೀನಿ ಅಂದರೆ, ಏನೋ ಒಂದು ಎಕ್ಸ್ಪರಿಮೆಂಟ್ ಮಾಡ್ತಿದ್ದೀನಿ. ಅದು ಹೇಗಾಗ್ತದೆ, ಹೇಗೆ ಬರ್ತದೆ, ನನಗಂತೂ ಒಂಚೂರು ಗೊತ್ತಿಲ್ಲ. ಅದನ್ನು ಮಾಡಬೇಕಾ ಬೇಡವಾ ಅಂತೇಳಿ ಅದನ್ನು ನೋಡಿ ಆದ ನಂತರ ನೀವು ತೀರ್ಮಾನ ಮಾಡಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಎಕ್ಸ್ಪರಿಮೆಂಟ್ ನಾನು ಇದರಲ್ಲೇ ಮಾಡ್ತಾ ಇರೋದು, ಓವನಲ್ಲಿ. ನಾನಿವತ್ತು ಮಾಡ್ತಿರೋ ತಿಂಡಿ ಹೆಸರು ಚಟ್ಟಂಬಡೆ. ಇದನ್ನು ವಡೆ ಅಂತಲೂ ಹೇಳ್ತಾರೆ. ಇದಕ್ಕೆ ನಾನು 1 ಗ್ಲಾಸ್ ಕಡಲೆಬೇಳೆ ಅಂತ ತಗೊಂಡಿದ್ದೇನೆ. ಅದನ್ನೊಂದು 3 ಅವರ್ಸ್ ನೆನೆಸ್ಲಿಕ್ಕೆ ಇಟ್ಟಿದ್ದೇನೆ. ನೆನೆಸಿ ಆದ ನಂತರ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತಿದ್ದೇನೆ. ನೀರು ಹಾಕ್ಕೊಳ್ಳೋದೇ ರುಬ್ಕೊಳ್ಬೇಕು, ಒಂದು ಸ್ವಲ್ಪನೂ ನೀರು ಹಾಕಬಾರ್ದು. ಇವಾಗ ಇಷ್ಟ ಆಗಿದೆ. ಇಷ್ಟ ಆದರೆ ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ಗ್ರೈಂಡ್ ಆಗಬೇಕು. ಇಷ್ಟು ಚೆನ್ನಾಗಿ ಗ್ರೈಂಡ್ ಆಗಬೇಕು. ಸ್ವಲ್ಪ ನೈಸ್ ಅದು, ಸ್ವಲ್ಪ ತರಿ ಆದರೂ ಗ್ರೈಂಡ್ ಆಗಬೇಕು. ಯಾಕಂದರೆ ಗಟ್ಟಿ ಇರಬೇಕು ಅದು ಯಾವತ್ತು ಇದು ಮಾಡುವಾಗ. ಆಮೇಲೆ ಉಳಿದ ಸ್ವಲ್ಪ ಕಡಲೆಬೇಳೆ ನಾನು ಉಳಿಸಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕಬೇಕು. ಫಸ್ಟಿಗೆ ಒಂದು ಸ್ವಲ್ಪ ನೈಸ್ ಕಡ್ದು ಮತ್ತು ಇದನ್ನೊಂದು ರೌಂಡ್ ತಿರುಗಿಸಿದರೆ ಸಾಕು. ಯಾಕಂದರೆ ಈ ವಡೆಯಲ್ಲಿ ಸ್ವಲ್ಪ ಸ್ವಲ್ಪ ಗಟ್ಟಿ ಸಿಕ್ಕಿದರೆ ಚೆನ್ನಾಗಿರುತ್ತೆ, ನೈಸ್ ಕಡಿಯೋದಕ್ಕಿಂತ. ಅದಕ್ಕೆ ಒಂದು ಪಾತ್ರೆಯಲ್ಲಿ ಕಡಲೆಬೇಳೆಯನ್ನು ಗ್ರೈಂಡ್ ಮಾಡಿದ್ದನ್ನು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾನಿಲ್ಲಿ 1 ಚಮಚ ಹಾಕಿದ್ದೀನಿ ಉಪ್ಪು. ನನಗೆ ಯಾಕೋ ಕಡಲೆಬೇಳೆ ಹಾಕಿದ್ದು ಕಡಿಮೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಕಡಲೆ ಹಿಟ್ಟು ಹಾಕಿದ್ದೀನಿ 2 ಚಮಚ. ನೀವು ಬೇಕಾದರೆ ಕಡಲೆಬೇಳೆ ಮಾತ್ರ ಹಾಕಿ ಮಾಡಿ. ಇದೊಂದು ಟಿಪ್ಸ್ ಅಂತ ತಗೊಳ್ಳಿ, ಕಡಲೆಬೇಳೆದು ಕಡಿಮೆ ಆದರೆ ಕಡಲೆ ಹಿಟ್ಟು ಸೇರಿಸ್ಕೊಳ್ಬೋದು, ಹಾಗೆ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಬೋದು. ಇವಾಗ 1 ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನಾನು 1 ಹಿಡಿಯಷ್ಟು ಸಬ್ಬಕ್ಕಿ ಸೊಪ್ಪು ತಗೊಂಡಿದ್ದೇನೆ. ಇದು ಆಪ್ಷನಲ್, ನೀವು ಬೇಕಿದ್ರೆ ತಗೊಳ್ಳಿ, ಇಲ್ಲಾದರೆ ಬೇಡ. ನಾನು ಸಬ್ಬಕ್ಕಿ ಹಾಕಿದರೆ ಸ್ಮೆಲ್ ಚೆನ್ನಾಗಿರುತ್ತಲ್ಲ, ನಾನು ಬೇರೆ ಪ್ರೆಗ್ನೆಂಟ್ ಇವಾಗ, ಅದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಅಂಥೇಳಿ ಸಬ್ಬಕ್ಕಿ. ನಿಮಗೆ ಸಬ್ಬಕ್ಕಿ ಸೊಪ್ಪು ಬೇಡ ಅಂದರೆ ಸ್ಕಿಪ್ ಮಾಡಿ. ಆದರೆ ಕರಿಬೇವು ಮತ್ತು ಕಾಯಿ ಮೆಣಸು ತಪ್ಪದೆ ಹಾಕಿ, ಸಣ್ಣ ಸಣ್ಣ ಹೆಚ್ಕೊಂಡಿರೋದು. ಚೆನ್ನಾಗಿ ಕಲಸಿ, ಕೈಯಲ್ಲಿ ಕಲಸಿ, ಚೆನ್ನಾಗಿ ಮಿಕ್ಸ್ ಆಗಬೇಕದು. ಸ್ಪೂನಲ್ಲಿ ಬ್ಲೆಂಡ್ ಮಾಡಿದರೆ ಆಗಲ್ಲ, ಕೈಯಲ್ಲೇ ಕಲಸಿ. ನೆಕ್ಸ್ಟ್ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಡಿ. ಒಂದು ವಡೆ ಮುಳುಗುವಷ್ಟು ಎಣ್ಣೆ ಹಾಕಿ ಕಾಯಿಸಲಿಕ್ಕೆ. ವಡೆನ ಕೈಯಲ್ಲಿ ಒಂದು ರೌಂಡ್ ಟೈಪಲ್ಲಿ ತಟ್ಟಿ, ಎಣ್ಣೆ ಬಿಸಿ ಆದ ನಂತರ ಎಣ್ಣೆಯಲ್ಲಿ ಬಿಡಿ. ಹಾಕಿದ ಕೂಡಲೇ ಸೌಂಡ್ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಕಾಯಿಲೆ. ಇಲ್ಲಾದರೆ ಹಾಕಿದ ಕೂಡಲೇ ಸೌಂಡ್ ಹಾಕಿದರೆ ಅದು ಬಿಡಿ ಬಿಡಿ ಆಗುತ್ತೆ. ಅದಕ್ಕೋಸ್ಕರ ಬಿಡಿ ಬಿಡಿ ಅಂದರೆ ಕಟ್ಟಾಗುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತಾದ ನಂತರ ಅದನ್ನು ಉಲ್ಟಾ ಹಾಕಿ. ಅಲ್ಲಿ ನಾನು ಶೂಟ್ ಮಾಡ್ತಿರುವಾಗ ನನ್ನ ಮಗಂದು ಕಾಟ್ಲೆ, ನಾನು ಶೂಟ್ ಮಾಡ್ತೇನೆ, ನಾನು ವೀಡಿಯೋ ಇದು ಮಾಡ್ತೇನೆ, ರೆಕಾರ್ಡ್ ಮಾಡ್ತೇನೆ ಅಂತೇಳಿ ನಾನು ಅಡುಗೆ ಮಾಡುವಾಗಲೇ ಟಾರ್ಚರ್ ಕೊಡ್ತಾ ಇರ್ತಾನೆ ಯಾವತ್ತು. ಈ ಎಕ್ಸ್ಪರಿಮೆಂಟ್ ಚೆನ್ನಾಗಿತ್ತು, ಯಾಕಂದರೆ ನಾನು ಫಸ್ಟ್ ಟೈಮ್ ವಡೆ ಮಾಡಿದ್ದು. ಓಕೆ, ಚೆನ್ನಾಗಿದೆ ಅಂತೇಳಿ ಮಗನೂ ಅಂದ. ಇವಾಗ ಓವನ್ ಎಕ್ಸ್ಪರಿಮೆಂಟ್ ಸ್ಟಾರ್ಟ್ ಮಾಡೋಣ. ಹಾಗೆ ಹಿಟ್ಟನ್ನು ಚೆನ್ನಾಗಿ ರೌಂಡ್ ಶೇಪಲ್ಲಿ ಮಾಡಿ ಪ್ಲೇಟಿಗೆ, ಓವನ್ ಪ್ಲೇಟೇ ಇತ್ತು ಅದರಲ್ಲಿ ಹಾಕಿದ್ದೀನಿ. ನಿಜವಾಗ್ಲೂ ನನಗೆ ಅದನ್ನು ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಓವನ್ ರೀಹೀಟೆಲ್ಲ ಮಾಡ್ತಾಯಿದ್ದೆ, ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಎಕ್ಸ್ಪರಿಮೆಂಟ್ ಯಾವ ಥರ ಬರ್ತಂತೇಳಿ. ಎಣ್ಣೆಯಲ್ಲಿ ಕಾದದ್ದು ಚೆನ್ನಾಗಿ ಬಂತು. ಸೊ ಐ ಹೋಪ್ ಇದು ಕೂಡ ಚೆನ್ನಾಗಿ ಬರ್ಬೋದು, ಆಯಿಲ್ ಇಲ್ಲಲ್ಲ ಅಂತ ಹೇಳಿ ಎಣಿಸಿ ಮಾಡ್ತಾಯಿದ್ದೀನಿ.
ಓವನ್ ಓಪನ್ ಮಾಡಿ 10 ನಿಮಿಷ ಇಟ್ಟೆ, 10 ನಿಮಿಷ ಇಟ್ಟೆ ನೋಡೋಣ ಅಂತೇಳಿ. ಸೀರಿಯಸ್ ಆಗಿ ಗೈಸ್, ನಾನು 10 ನಿಮಿಷ ಇಡಲಿಲ್ಲ, ನಾನು 5 ನಿಮಿಷ ಮಾತ್ರ ಇಟ್ಟೆ. 5 ನಿಮಿಷ ಇಟ್ಟು ತೆಗೆದು ನೋಡುವಾಗ ಈ ಥರ ಇದೆ. ನನಗಂತೂ ಏನು ಅಂತೇಳಿ ಗೊತ್ತಾಗಲಿಲ್ಲ. ಇದು ವಡೆ ಥರ ನೋಡ್ಲಿಕ್ಕೆ ಮಾತ್ರ ಇದೆ ಹೊರತು ತುಂಬ ಗಟ್ಟಿದೆ, ತುಂಬ ಡ್ರೈ ಆಗಿತ್ತು, ಸುಟ್ಟೋಗಿತ್ತು ಬೇರೆ. ಇದು ಬಿಸ್ಕೆಟ್ ಥರ ಆಗಿತ್ತು. ನನ್ನ ಅಮ್ಮ ನಗ್ತಾಯಿದ್ರು, ನಿಂದೇನಿದು ತಿಂಡಿ ಅಂತೇಳಿ. ಆಮೇಲೆ ಅದನ್ನ ನಾಯಿಗೆ ಹಾಕಿದ್ರಂತೆ, ನಾಯಿ ಕೂಡ ತಿನ್ನಲಿಲ್ಲಂತೆ. ಸೊ ವರ್ಸ್ಟ್ ಎಕ್ಸ್ಪೆರಿಮೆಂಟ್. ಪರವಾಗಿಲ್ಲ, ಒಂದಾದರೂ ಚೆನ್ನಾಗಾಗಿತ್ತಲ್ಲ ಅಂತೇಳಿ ಮಾಡಿದ್ದು ತಿಂದ್ವಿ. ನನ್ನ ಪಜಿತಿಗೆ ನಾನು ಏನು ಹೇಳಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.